ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಕಳೆದ ಒಂದು ವಿಡಿಯೋದಲ್ಲಿ ನಾವು ಸಕ್ಸಸ್ಫುಲಿ ಆಗಿ ಏನಪ್ಪ ಅಂತಂದ್ರೆ ಆರ್ಟಿಕಲ್ಸ್ ಬಗ್ಗೆ ಮಾತಾಡೇವಿ. 4 ವಿಡಿಯೋಸ್ ಅದಾವ ಆರ್ಟಿಕಲ್ಸ್ ಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವು ಬೇಕಾದ್ರೆ ಅದನ್ನ ನೋಡ್ರಿ. ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ಕ್ವಶನ್ ಟ್ಯಾಗ್. ಆಲ್ರೆಡಿ ನಾನು ಕ್ವಶನ್ ಟ್ಯಾಗ್ ಮೇಲೆ ಕೂಡ 3 ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಅದರಲ್ಲಿ ಈ ಕಡೆ ಬರೆದಿರುವಂತ ಈ 6 ರೂಲ್ಸ್ ಗಳನ್ನ ಹೇಳಿಕೊಟ್ಟಿನಿ ನಾನು. ಇವೆಲ್ಲವನ್ನ ಮತ್ತೆ ಸ್ವಲ್ಪ ರೀಕಾಲ್ ಮಾಡಿಕೊಂಡು ರಿವಿಷನ್ ಮಾಡಿ ನಾನು 7th one ರೂಲ್ಸ್ ಅನ್ನ ನಿಮ್ಗ ಹೇಳಿಕೊಡ್ತೀನಿ. ಹಾಗಾದ್ರೆ ಸರ ಈ 6 ರೂಲ್ಸ್ ಗಳ ಏನ್ ಹೇಳಿರಿ ಅನ್ನೋದಕ್ಕ ಒಂದೊಂದು ಎಕ್ಸಾಂಪಲ್ಸ್ ಗಳನ್ನ ನಾನು ಈ ಕಡೆ ಕೊಡ್ತಾ ಇದನ್ನ ನಿಮ್ಗೆ ಕಂಪ್ಲೀಟ್ ಮಾಡಿ ಮತ್ತೊಂದ್ಸಲ ರಿವಿಷನ್ ಆದಂಗ ಆಗುತ್ತೆ. ಅದಾದ ನಂತರ ನಾನು 7th one ರೂಲ್ಸ್ ಅನ್ನ ಹೇಳ್ತೀನಿ. ಹಾಗಾದ್ರೆ ಸರ್ ಏನ್ ಹೇಳಿಕೊಟ್ಟಿದ್ರಿ? ಮೊದಲನೇ ರೂಲ್ಸ್ ಅಪ್ಪ ಅಂತಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಅಂತ ಹೇಳಿಕೊಟ್ಟಿದ್ದೆ ನಾನು. ಸೆಂಟೆನ್ಸ್ ನಾವು ಪಾಸಿಟಿವ್ ಇತ್ತು ಅಂತಂದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಬರೀಬೇಕು. ಹೇಗೆ ಸರ್? ಒಂದು ಎಕ್ಸಾಂಪಲ್ ನೀವು ಹೇಳ್ಬೋದಾ? ನೋಡಿ, ಹಿ ಈಸ್ ಸ್ಪೀಕಿಂಗ್ ಕನ್ನಡ ಅಂತ ಇದೆ. ಹಾಗಾದ್ರೆ ಈ ಕೊಟ್ಟಂತ ಸೆಂಟೆನ್ಸ್ ನಮಗೆ ಪಾಸಿಟಿವ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಅದನ್ನ ತಗೋತೇವೆ. ಈಸ್ ಅಂತ ಇತ್ತು, ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಹಾಗಾದ್ರೆ ಏನಾಗುತ್ತೆ? ಈಸಂಟ್ ಹಿ ಅಂತ ನಾವೇನ್ ಮಾಡ್ತೇವಿ? ಕ್ವಶನ್ ಟ್ಯಾಗ್ ಅನ್ನ ಹಾಕ್ತೇವಿ. ಹಾಗಾದ್ರೆ ಸೆಂಟೆನ್ಸ್ ಕೊಟ್ಟಿದ್ದು ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನಾವು ನೆಗೆಟಿವ್ ಹಾಕ್ಬೇಕಂತೇಳಿ ಮೊದಲನೇ ರೂಲ್ಸ್ ನಾನು ಮಾತಾಡಿದ್ದೆ. ಎರಡನೇ ರೂಲ್ಸ್ ಏನಪ್ಪಾ ಅಂದ್ರೆ ಸೆಂಟೆನ್ಸ್ ನೆಗೆಟಿವ್ ಇತ್ತಂದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಒಂದು ಸೆಂಟೆನ್ಸ್ ಐತ್ ನೋಡ್ರಿ, ದೇ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಅವರು ಕ್ರಿಕೆಟ್ ಆಡಲಿಲ್ಲ ಅಂತ ಇದೆ. ಸೆಂಟೆನ್ಸ್ ಅಲ್ಲಿ ನಾಟ್ ಇದೆ, ಸೆಂಟೆನ್ಸ್ ನೆಗೆಟಿವ್ ಇದೆ, ಹೌದಾ? ಹಾಗಾದ್ರೆ ರೂಲ್ಸ್ ಹೇಳ್ತೈತಿ ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗ್ಬೇಕು. ಹೆಲ್ಪಿಂಗ್ ವರ್ಬ್ ಐತಿ, ಡಿಡ್ ತೆಗೆದುಕೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ ಸರ? ಡಿಡ್ ಬರ್ದೇವಿ, ಯಾರದರ? ದೇ ಐತಿ, ಡಿಡಂಟ್ ದೇ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಎರಡನೇ ರೂಲ್ಸ್ ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಂತ ಹೇಳಿದ್ದೆ. ಸರ್ ಮೂರನೇ ರೂಲ್ಸ್ ಏನ್ ಹೇಳಿದ್ರಪ್ಪ ಅಂತಂದ್ರೆ ನೋ ಹೆಲ್ಪಿಂಗ್ ವರ್ಬ್ಸ್. ಕೊಟ್ಟಂತ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಅಂತಂದ್ರೆ ನಾವುಗಳು ಏನ್ ತಗೋಬೇಕಂತ ಹೇಳಿದ್ದೆ ನಿಮಗೆ? ಡೂ ತಗೋಬೇಕು, ಡಸ್ ತಗೋಬೇಕು, ಅಂಡ್ ಡಿಡ್ ತೆಗೆದುಕೊಳ್ಬೇಕಂತ ಹೇಳಿದ್ದೆ ನಿಮಗೆ ನಾನು, ಹೌದಾ? ಹಾಗಾದ್ರೆ ಆ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ, ಆಕ್ಸಿಲರಿ ವರ್ಬ್ಸ್ ಇಲ್ಲ ಅಂತಂದ್ರೆ ನಾವುಗಳೇನ್ ಮಾಡ್ಬೇಕಾಗುತ್ತೆ? ಡೂ ಡಸ್ ಡಿಡ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಹೌದಾ? ಹಾಗಾದ್ರೆ ಸರ್ ಇಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ಳೋಣ? ಸೊ ಇಲ್ಲಿ ಸಿ ಮೇಡ್ ಅ ಕೇಕ್ ಇದೆ, ಹಾಗಾದ್ರೆ V2 ಇದೆ, ಮೇಡ್ ಐತಿ. ಹಾಗಾದ್ರೆ V2 ಇದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಅರ್ಥ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಡಿಡ್ ತಗೋಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಸೆಂಟೆನ್ಸ್ ನ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂತಂದ್ರೆ ಡಿಡ್ ಬರಿತೇವಿ. ಸೆಂಟೆನ್ಸ್ ಪಾಸಿಟಿವ್ ಐತಿ, ಸೆಂಟೆನ್ಸ್ ಪಾಸಿಟಿವ್ ಐತಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗ್ತದೆ. ಹಾಗಾದ್ರೆ ಡಿಡಂಟ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಏನಾಗುತ್ತೆ ರೀ? ಡಿಡಂಟ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಅದಾದ ನಂತರ ರಾಮ್ ಗೋಸ್ ಟು ಫಾರೆಸ್ಟ್. ಏನ್ ಸರ ರೂಲ್ಸ್ ಹೇಳ್ತಾ ಇದ್ರಿ ಅಂದ್ರೆ ಪ್ರಾಪರ್ ನೌನ್ಗಳು. ಕೊಟ್ಟಂತ ವಾಕ್ಯದಲ್ಲಿ ಪ್ರಾಪರ್ ನೌನ್ಸ್ಗಳು ಬಂದರೆ ಅದರ ಬದಲಾಗಿ ನಾನು ಪ್ರೊನೌನ್ಸ್ ಗಳನ್ನ ತೆಗೆದುಕೊಳ್ಬೇಕು. ಅದು ಆ ಜೆಂಡರ್ಗೆ ಸೂಟ್ ಆಗಬೇಕು ಅಂತ 4ನೇ ರೂಲ್ಸ್ ಅಲ್ಲಿ ಹೇಳಿಕೊಟ್ಟಿನಿ, ಹೌದಾ? ಅವೆಲ್ಲವನ್ನು ಡೀಟೇಲ್ಸ್ ಆಗಿ ನೋಡ್ಬೇಕಂದ್ರೆ ಆ ವಿಡಿಯೋಸ್ ನೋಡ್ರಿ. ಹಾಗಾದ್ರೆ ಇಲ್ಲಿ ರಾಮ ಇದೆ, ಗೋಸ್ ಟು ಫಾರೆಸ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ. 3ನೇ ರೂಲ್ಸ್ ಅದನ್ನ ಹೇಳಿನಿ. ಇಲ್ಲ ಅಂತಂದ್ರೆ ಡೂ ತಗೋಬೇಕು, ಡಸ್ ತಗೋಬೇಕು, ಡಿಡ್ ತಗೋಬೇಕು. ಹಾಗಾದ್ರೆ ಸರ ಏನಾಗುತ್ತೆ? ಗೋಸ್ ಇದೆ, ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ತಗೋತೇವೆ, ಡಸ್ ತಗೋತೇವಿ. ರಾಮ ಅದಾನೆ, ಹಾಗಾದ್ರೆ ಡಸ್ ತಗೋಬೇಕಾಗತ್ತ ಹಿ ಸೀಟ್ ಬಂದಾಗ. ಹಾಗಾದ್ರೆ ಏನ್ ಮಾಡ್ತೇವೆ ಸರ್? ನಾವು ಡಸ್ ಅನ್ನ ತಗೊಂಡೇವಿ. ಏನ್ ಮಾಡಿದೇವ್ ಸರ್? ನಾವು ಡಸ್ ಅನ್ನ ತಗೊಂಡೇವಿ. ಸೆಂಟೆನ್ಸ್ ಪಾಸಿಟಿವ್ ಐತಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡೋಣ ಸರ್. ಹಾಗಾದ್ರೆ ಏನಾಗುತ್ತೆ? ಡಸಂಟ್ ಹಿ ಆಗುತ್ತೆ, ರಾಮ ಆಗಲ್ಲ. ಏನಾಗುತ್ತೆ ರೀ? ಡಸಂಟ್ ಹಿ ಆಗುತ್ತೆ. ಅದಕ್ಕೆ ಹೇಳ್ತೀನಿ ಪ್ರಾಪರ್ ನೌನ್ಸ್ ಗಳು ಬಂದಾಗ ಏನ್ ಮಾಡ್ತೇವೆ? ಅದರ ಬದಲಾಗಿ ನಾವು ಪ್ರೊನೌನ್ಸ್ ಅನ್ನ ತೆಗೆದುಕೊಳ್ತೀವಿ. ಈ ರೂಲ್ಸ್ ಕೂಡ ನಾನು ಪ್ರೀವಿಯಸ್ ಹೇಳಿಕೊಟ್ಟೆ. ನೆಕ್ಸ್ಟ್ 5th one ರೂಲ್ಸ್ ಅಲ್ಲಿ ಮಾಡಿದ್ದೆ ನಾನು
ಕೆಲವೊಂದಿಷ್ಟು ಅಷ್ಟೇ ತಗೊಂಡಿದ್ದೆ. ಈ ಒನ್, ನನ್ನ, ಸಮವನ್ನ, ಸಂಬಡಿ, ಸಮಥಿಂಗ್, ನೋಬಡಿ, ಕೆಲವೊಂದಿಷ್ಟು ಅಷ್ಟೇ ತಗೊಂಡು ಮಾತಾಡಿನಿ. ಆ ರೂಲ್ಸ್ ಇನ್ನು ಇನ್ಕಂಪ್ಲೀಟ್ ಐತಿ, ನಾನು ಸರಿಯಾಗಿ ಮಾತಾಡಿಲ್ಲ. ಈಗ ನೆಕ್ಸ್ಟ್ ನಾನು 7th one ರೂಲ್ಸ್ ಅಲ್ಲಿ ಇನ್ನೂ ಉಳಿದಂಥದನ್ನ ತೆಗೆದುಕೊಂಡು ನಿಮಗೆ ಹೇಳ್ತಾ ಬರ್ತೀನಿ. ಕೆಲವೊಂದಿಷ್ಟು ಕೊಟ್ಟಿದ್ದೆ ನಾನು. ಏನ್ ಕೊಟ್ಟಿನಿ ನೋಡ್ರಿ, ಇಲ್ಲಿ ನೋಬಡಿ ಕೊಟ್ಟಿನಿ. ಈ ನೋಬಡಿ, ಸಂಬಡಿ, ಎನಿಬಡಿ, ಪರ್ಸನ್ ಬಗ್ಗೆ ಮಾತಾಡುವಾಗ ನಾ ಕ್ವಶನ್ ಟ್ಯಾಗ್ ಅಲ್ಲಿ ದೇ ಹಾಕೊಡ್ರಿ ಅಂತ ಹೇಳಿದ್ದೆ. ಸಮಥಿಂಗ್, ನಥಿಂಗ್, ಎವ್ರಿಥಿಂಗ್, ಈ ವಸ್ತುಗಳ ಬಗ್ಗೆ ಮಾತಾಡುವಾಗ ಇಟ್ ಹಾಕೋಬೇಕು ಕ್ವಶನ್ ಟ್ಯಾಗ್ ಅಲ್ಲಿ ಅಂತ ನಿಮಗೆ ಹೇಳಿದ್ದೆ ನಾನು, ಹೌದಾ? ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಂತ ಹೆಲ್ಪಿಂಗ್ ವರ್ಬ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ. ನೋಬಡಿ ಅನ್ನೋದು ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ನಾ ಇಲ್ಲಿ ಏನಪ್ಪಾ ಅಂದ್ರೆ ಈಸ್ ಬರ್ದೀನಿ, ಹೌದಾ? ಹಾಗಾದ್ರೆ ಸರ್ ಹೆಲ್ಪಿಂಗ್ ವರ್ಬ್ ಐತಿ, ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನೇ ತಗೋತೀವಿ. ಹೌದು, ಖರೆ ಇಲ್ಲ ಅಂತಲ್ಲ, ಐತಿ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾವು ಈಸ್ ಬರೆಯೋ ಹಾಗಿಲ್ಲ. ಯಾಕಂದ್ರೆ ನೋಬಡಿ ಬಂದಾಗ ಕ್ವಶನ್ ಟ್ಯಾಗ್ ಅಲ್ಲಿ ನಾವ್ ಏನ್ ಮಾಡ್ತೇವ್ರಿ, ದೇ ಬರಿತೇವೆ. ಹಾಗಾದ್ರೆ ದೇಗೆ ಈಸ್ ಸೂಟ್ ಆಗುತ್ತೋ, ಆರ್ ಸೂಟ್ ಆಗುತ್ತೋ? ಯಾವ ಸೂಟ್ ಆಗುತ್ತೆ ರೀ? ಆರ್ ಸೂಟ್ ಆಗುತ್ತೆ. ಯಾವ್ದ್ರಿ? ಆರ್. ಈಸ್ ಸೂಟ್ ಆಗಲ್ಲ. ಹಾಗಾದ್ರೆ ಏನಾಗ್ಬೇಕು ಸರ್ ಕ್ವಶನ್ ಟ್ಯಾಗ್? ಆರ್ ದೇ ಸರ್. ಮತ್ತೆ ಆರಂಟ್ ದೇ ಆಗಲ್ಲ ನೋಡ್ರಿ. ನೋಬಡಿ ಅನ್ನೋದು ನೆಗೆಟಿವ್ ಮೀನಿಂಗ್ ಅನ್ನ ಕೊಡ್ತೈತಿ. ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಇನ್ನ ನಾ ನೆಕ್ಸ್ಟ್ ಮಾತಾಡ್ತೀನಿ ನಿಮ್ಗೆ 7th ರೂಲ್ಸ್ ಅಲ್ಲಿ. ಹಾಗಾಗಿ ನೆಗೆಟಿವ್ ಮೀನಿಂಗ್ ಐತಿ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗ್ಬೇಕು. ಹಾಗಾದ್ರೆ ಆರ್ ದೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸರ್, ಸಮಥಿಂಗ್ ಈಸ್ ಡನ್ ಅಂತ ಕೊಟ್ಟಾರ, ಹೌದಾ? ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಐತಿ, ಸಮಥಿಂಗ್ ಐತಿ. ನಾವು ಸಮಥಿಂಗ್ ಬಂದಾಗ, ಹೌದಿಲ್ಲ, ಎವ್ರಿಥಿಂಗ್ ಬಂದಾಗ, ಎನಿಥಿಂಗ್ ಬಂದಾಗ, ಥಿಂಗ್ ಅಂತ ಬತ್ತು ಅಂದ್ರೆ ವಸ್ತು ಅಂತ ಅರ್ಥ. ವಸ್ತು ಕುರಿತು ಮಾತಾಡ್ತೇವೆ, ವ್ಯಕ್ತಿ ಕುರಿತಲ್ಲ. ಹಾಗಾದ್ರೆ ವಸ್ತು ಬಂತು ಇಟ್ ಆಗುತ್ತೆ, ವ್ಯಕ್ತಿ ಬಂದ್ರೆ ಇಲ್ಲಿ ನೋಡಿ ಸಂಬಡಿ ವ್ಯಕ್ತಿ ಆಗುತ್ತೆ, ದೇ ಆಗುತ್ತೆ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಅಲ್ಲಿ ಇಟ್ಟು ತಗೊಳ್ರಿ ಅಂತ ಹೇಳಿ ನಿಮ್ಗೆ ನಾನು, ಹೌದಾ? ಹಾಗಾದ್ರೆ ಸರ್ ಇಟ್ ಬಂದ್ರೆ ಈಸ್ ಸೂಟ್ ಆಗುತ್ತೆ, ಆರ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸರ್ ನಾವು ಇಟ್ ಮಾಡ್ತೇವೆ, ರಾಂಗ್ ಆಗುತ್ತೆ. ಯಾಕಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಐತಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಸರ್, ನಾವು ಇಲ್ಲಿ ಈಸಂಟ್ ಇಟ್ ಬರೆದು ಕ್ವಶನ್ ಮಾರ್ಕ್ ಹಾಕ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ತಗೊಂಡು ಸರ್, ದಿಸ್ ಈಸ್ ಅ ಪೆನ್ ಅಂತ ಬರ್ದಿನಿ ನಾನು. ಇದು 6ನೇ ರೂಲ್ಸ್. ದಿಸ್, ದ್ಯಾಟ್ ಬಂದ್ರೆ ನಾನು ಹೇಳಿದ್ದೆ ನಿಮಗ ಇಟ್ ತಗೊಳ್ರಿ ಅಂತ ಹೇಳಿದ್ದೆ. ದೀಸ್, ದೋಸ್ ಬಂದ್ರೆ ದೇ ತಗೊಳ್ರಿ ಅಂತ ಹೇಳಿದ್ದೆ ನಿಮಗ್ ನಾನು ಕ್ವಶನ್ ಟ್ಯಾಗ್ ಅಲ್ಲಿ, ಹೌದಾ? ಒನ್ ಬಂದ್ರೆ ಒನ್ ಇರ್ತೈತಿ, ಹೀಗೆಲ್ಲ ಹೇಳಿದ್ದೆ. ಬಟ್ ಎಲ್ಲಾ ಕಡೆ ಬರಲ್ಲ, ಅದು ಚೇಂಜ್ ಆಗ್ತಾ ಹೋಗ್ತೈತಿ. ಅಲ್ಲಿ ಕೂಡ ನಾನು ಲಿಟ್ಲ್ ಬಿಟ್ ಅಷ್ಟೇ ಮಾತಾಡಿನಿ. ಏನಾಗುತ್ತೆ ಸರ್ ನೋಡ್ರಿ, ದಿಸ್ ಈಸ್ ಅ ಪೆನ್ ಅಂತ ಇದೆ, ಹೌದಾ? ಹಾಗಾದ್ರೆ ಈಸ್ ಐತಿ, ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ತಗೊಂಡೇವಿ. ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಈಸಂಟ್ ಬರಿತೇವಿ. ಸರ್ ಏನಾಗುತ್ತೆ, ಈಸಂಟ್ ದಿಸ್ ಬರೆಯಕ್ಕಾಗಲ್ಲ, ಈಸಂಟ್ ಇಟ್ ಬರಿಬೇಕಾಗುತ್ತೆ. ಏನಾಗುತ್ತೆ? ಈಸಂಟ್ ಇಟ್ ಬರಿಬೇಕಾಗುತ್ತೆ. ಅದು ನಿಮಗ 3ನೇ ವಿಡಿಯೋದಲ್ಲಿ ಐತಿ, ಡೀಟೇಲ್ಸ್ ಆಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಸರ್, ದಿಸ್ ಬಂತು, ದ್ಯಾಟ್ ಬಂತು, ಇಟ್ ಬರ್ದೇವಿ. ಸರ್ ದೀಸ್ ಮತ್ತು ದೋಸ್ ಬಂದ್ರೆ ಏನ್ ಮಾಡೋಣ? ಸಪೋಸ್ ಈಗ ಒಂದು ಎಕ್ಸಾಂಪಲ್ ತಗೋತೀನಿ, ಇದೊಂದು ಕ್ವಶನ್ ಟ್ಯಾಗ್ ಹಾಕ್ತೀನಿ ನೋಡ್ರಿ. ದಟ್ ಈಸ್ ಅ ಬುಕ್ ಅಂತ ಬರ್ದೇನಿ. ಹಾಗಾದ್ರೆ ಈಸ್ ಐತಿ, ಈಸ್ ತಗೋತೇವಿ. ಸೆಂಟೆನ್ಸ್ ಏನೈತ್ರಿ? ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಈಸಂಟ್ ಇಟ್ ಅಂತ ಆಗುತ್ತೆ, ಈಸಂಟ್ ಇಟ್ ಆಗುತ್ತೆ. ಹಾಗಾದ್ರೆ ಸರ ದೀಸ್ ಮತ್ತು ದೋಸ್ ಬಂದ್ರೆ ಹೌದಲ್ಲ, ದೇ ಆಗುತ್ತೆ ಅಂತ ಹೇಳಿದ್ದೆ. ಅದಕ್ಕೊಂದು ಎಕ್ಸಾಂಪಲ್ ಬರೀತೀವಿ ನೋಡ್ರಿ. ಏನಾಗುತ್ತೆ ಸರ್? ದೋಸ್ ಆರ್ ಬರ್ಡ್ಸ್ ಅಂತ ಬರ್ದೆ ಅಂತ ಅನ್ಕೊಡ್ರಿ. ದೋಸ್ ಆರ್ ಬರ್ಡ್ಸ್ ಅಂತ ಬರ್ದೆ. ಹಾಗಾದ್ರೆ ಸರ್ ದೋಸ್ ಆರ್ ಬರ್ಡ್ಸ್ ಅಂದ್ರೆ ಅವುಗಳಾಗುತ್ತೆ. ಹಾಗಾದ್ರೆ ಆರ್ ಬರಿಬೇಕು, ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಆರಂಟ್ ದೇ ಇಸ್ ದ ರೈಟ್ ಆನ್ಸರ್. ಏನಾಗುತ್ತೆ ರೀ? ಆರಂಟ್ ದೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಸರ ಎಲ್ಲಾ ಕಡೆ ಈ ದಿಸ್ ಮತ್ತು ದ್ಯಾಟ್ ಬಂದಾಗ ಇಟ್ ಬರ್ತೈತಿ? ಇಲ್ಲ, ಇಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಅದನ್ನ ಇಲ್ಲೇ ಹೇಳ್ಕೊಡ್ತೀನಿ ನೋಡ್ರಿ. ಸಪೋಸ್ ಏನಾದ್ರೂ ಸೆಂಟೆನ್ಸ್ ದಿಸ್ ಬಾಯ್ ಅಂತ ಬಂತು ಅಂತ ಅನ್ಕೊಡ್ರಿ. ಏನ್ರಿ? ದಿಸ್ ಬಾಯ್ ಈಸ್ ಪ್ರೆಸೆಂಟ್ ಅಂತ ಬಂತು ಅಂತ ಅನ್ಕೊಡ್ರಿ, ಹೌದಾ? ದಿಸ್ ಬಾಯ್ ಈಸ್ ಪ್ರೆಸೆಂಟ್. ಇಲ್ಲಿ ದಿಸ್ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡಕತ್ತೈತಿ. ಯಾವ ಬಾಯ್, ಯಾವ ಪ್ರಕಾರ, ಹೌದಿಲ್ಲ? ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡಕತ್ತೈತಿ. ಹಾಗಾದ್ರೆ ನಮಗೆ ಇಲ್ಲಿ ಸರ್ ದಿಸ್ ಬಂದಾಗ ನೀವು ಇಟ್ ಹಾಕಂತೇಳಿರಿ, ದಿಸ್ ಮತ್ತು ದ್ಯಾಟ್ ಬಂದಾಗ ಇಟ್ ಹಾಕ್ತೇವೆ ಅಂದ್ರೆ ತಪ್ಪಾಗುತ್ತೆ. ಏನಾಗಬೇಕು ಅಂದ್ರೆ ಬಾಯ್ ಇದೆ ಸಬ್ಜೆಕ್ಟ್,
ಹಾಗಾಗಿ ಏನಪ್ಪಾ ಅಂತಂದ್ರೆ ಈಸ್ ಐತಿ ಸೆಂಟೆನ್ಸ್ ಅಲ್ಲಿ, ಈಸ್ ತಗೊಂಡೇವಿ, ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್, ಏನಾಗ್ಬೇಕ್ರಿ ಈಸಂಟ್, ಏನ್ರಿ ಈಸಂಟ್ ಹೀ ಆಗಬೇಕು, ಈಸಂಟ್ ಹೀ ಇಸ್ ದ ರೈಟ್ ಆನ್ಸರ್. ಹೌದಾ, ಹೀಗಾಗ್ತದೆ. ಒನ್ ಬರ್ತೈತಿ. ಹೌದಾ, ಸಪೋಸ್ ಈಗ ಒನ್ ಕ್ಯಾನ್ ಹೋಲ್ಡ್ ಇಟ್ ಅಂತ ಬಂತು ಅಂತ ಅನ್ಕೊಡ್ರಿ, ಇಟ್ ಅಂತ ಬಂತು ಅಂತ ಅನ್ಕೊಡ್ರಿ, ಏನಾಗುತ್ತೆ ಸರ್ ಕ್ವಶನ್ ಟ್ಯಾಗ್? ಒನ್ ಐತಿ, ಹೆಲ್ಪಿಂಗ್ ಗ್ರೂಪ್ ಕ್ಯಾನ್ ಐತಿ, ಹಾಗಾದ್ರೆ ಏನಾಗ್ಬೇಕ್ರಿ ಕಾಂಟ್ ಒನ್ ಅಂತ ಬರ್ತೈತಿ ಒನ್ ಬಂದಾಗ. ಅದೇ ಸಪೋಸ್ ಸರ್ ಏನಾದ್ರು ಒನ್ ಮ್ಯಾನ್ ಇತ್ತು ಅಂತ ಅನ್ಕೊಡ್ರಿ, ಏನ್ರಿ ಒನ್ ಮ್ಯಾನ್ ಕ್ಯಾನ್ ಹೋಲ್ಡ್ ಇಟ್ ಅಂತಿತ್ತು ಅಂತ ಅನ್ಕೊಡ್ರಿ, ಒನ್ ಮ್ಯಾನ್ ಕ್ಯಾನ್ ಹೋಲ್ಡ್ ಅಂತ ಇತ್ತು ಅಂತ ಅನ್ಕೊಡ್ರಿ. ಈಗ ಒನ್ ಬಂದಿಲ್ಲ, ಒನ್ ಮ್ಯಾನ್ ಬಂದೈತಿ, ಹಾಗಾದ್ರೆ ಏನಾಗುತ್ತೆ ಸರ್ ಅಂತಂದ್ರೆ ಇಲ್ಲಿ ಒನ್ ಆಗಲ್ಲ, ಕಾಂಟ್ ಹಿ ಅಂತ ಕ್ವಶನ್ ಟ್ಯಾಗ್ ಆಗುತ್ತೆ. ಹೌದಾ, ಓಕೆ, ಇಲ್ಲಿ ನಮ್ಗೆ ಬರೆಯಕ್ಕೆ ಜಾಗ ಇಲ್ಲ. ಸೊ ಇದನ್ನ ಬೇಸಿಕ್ ಆಗಿ ಮಾತಾಡಿದೆ ನಿಮಗೆ. ಈಗ ನೆಕ್ಸ್ಟ್ ನಾನು ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗಬೇಕು ಅಂದ್ರೆ ಪ್ರೀವಿಯಸ್ 3 ವಿಡಿಯೋಗಳದಾವ, ಅದನ್ನ ನೋಡ್ರಿ. ಇವತ್ತಿನ ಕ್ಲಾಸಲ್ಲಿ ನಾನು 7th ಒನ್ ರೂಲ್ಸ್ ಮಾತಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಓಕೆ, ಇವಾಗ ನಾವು 7th ಒನ್ ರೂಲ್ಸ್ ಅನ್ನ ನೋಡ್ತಾ ಹೋಗೋಣ. ಬಹಳ ಸಿಂಪಲ್ ಆಗಿ ಕೊಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಲೆಂದಿ ಆಗುತ್ತೆ. ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್, ಕೊಟ್ಟಂತ ಒಂದು ಸೆಂಟೆನ್ಸಿನ ಸಬ್ಜೆಕ್ಟ್ ಇವುಗಳಾಗಿದ್ರೆ ಯಾವ್ದ್ರಿ? ನೈದರ್, ನೋ, ನನ್ನ, ಲಿಟಲ್, ನೋ ಬಡಿ, ಫ್ಯೂ, ನಥಿಂಗ್, ಎವರ್, ನೆವರ್ ಆಗ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ರೇರ್ಲಿ, ಹಾರ್ಡ್ಲಿ, ಹೌದಾ, ಸೆಲ್ಡಮ್, ಇವೆಲ್ಲ ವರ್ಡ್ಸ್ ಬಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಸೆಂಟೆನ್ಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಏನಾಗ್ಬೇಕ್ರಿ ಪಾಸಿಟಿವ್ ಹಾಕಬೇಕು. ಕೊಟ್ಟಂತ ವಾಕ್ಯದಲ್ಲಿ ಇವುಗಳ ಸಬ್ಜೆಕ್ಟ್ ಆಗಿ ಬರ್ಲಿ ಅಥವಾ ಆ ಸೆಂಟೆನ್ಸ್ ಅಲ್ಲಿ ಒಳಗೊಂಡಿರಲಿ, ಏನಾಗುತ್ತೆ ಹೇಳ್ರಿ, ಆ ಸೆಂಟೆನ್ಸ್ ನೆಗೆಟಿವ್ ಅಂತ ಅರ್ಥ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರ್ಬೇಕು. ನಾ ಕೊಟ್ಟಿನಿ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್, ಬರೀ ಸೆಂಟೆನ್ಸಿನ ಸಬ್ಜೆಕ್ಟ್ ಆಗಿ ಅಷ್ಟೇ ಬರಲ್ಲ, ಅಲ್ಲಿ ಮಿಡಲ್ ಅಲ್ಲಿ ಕೂಡ ಆ ಒಂದು ವರ್ಡ್ಸ್ ಗಳು ಬರ್ತಿರ್ತಾವ. ಈಗ ಎಕ್ಸಾಂಪಲ್ಸ್ ನೋಡಿದ ಹೊತ್ತು ನಿಮಗೆ ಗೊತ್ತಾಗ್ತಾ ಬರ್ತೈತಿ. ಹೌದಾ, ಹಾಗ ನೋಡ್ ತಗೊಂಡು ಮೊದಲನೇದು ನೋ ಬಡಿ ಸಬ್ಜೆಕ್ಟ್ ಆಗಿ ಬಂದೈತಿ. ಈಗ ನೋ ಬಡಿ ಬಿಲೀವ್ಸ್ ಇಟ್ ಅಂತ ಇದೆ, ಹಾಗಾದ್ರೆ ಏನಾಗುತ್ತೆ ಸರ್ ಸೆಂಟೆನ್ಸ್? ಬಿಲೀವ್ಸ್ ಅಂತಿದೆ, ಇಲ್ಲಿ ಯಾವುದೇ ನಮಗ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾದ್ರೆ ಪ್ರೀವಿಯಸ್ ಹೇಳಿದೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ತೆಗೆದುಕೊಳ್ಬೇಕು ಸರ್ ಅಂತ ಹೇಳಿದೆ. ಹಾಗಾದ್ರೆ ನೋ ಬಡಿ ಏನಾಗುತ್ತೆ ರೀ? ದೇ ಅಂತ ಆಗುತ್ತೆ. ಹಾಗಾದ್ರೆ ಡೂ ದೇ ಏನಾಗ್ಬೇಕ್ರಿ? ಡೂ ದೇ ಇಸ್ ದ ರೈಟ್ ಆನ್ಸರ್. ಹೌದಾ, ಡೂ ದೇ ಇಸ್ ದ ರೈಟ್ ಆನ್ಸರ್. ಯಾಕ್ರಿ? ನೋ ಬಡಿ ಅಂದ್ರೆ ದೇ ಬರಿತೇವಿ, ಹೆಲ್ಪಿಂಗ್ ವರ್ಬ್ ಇಲ್ಲ ತಗೊಳ್ಳೋಣ, ಡೂ ಬರ್ತೈತಿ, ದೇ ಬಂದಾಗ ಡೋಂಟ್ ದೇ ಆಗಲ್ಲ, ಸೆಂಟೆನ್ಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಪಾಸಿಟಿವ್ ತಲೆಯಾಗಿರ್ಬೇಕು. ನೆಕ್ಸ್ಟ್ ನೋ ಒನ್ ಸಬ್ಜೆಕ್ಟ್ ಆಗಿ ಬಂದೈತಿ, ಹೆಲ್ಪಿಂಗ್ ವರ್ಬ್ ಕ್ಯಾನ್ ಐತಿ, ಹಾಗಾದ್ರೆ ಕ್ಯಾನ್ ಬರೆಯೋಣ, ನೋ ಒನ್ ಐತಿ, ಕ್ಯಾನ್ ದೇ, ಏನ್ರಿ ಕ್ಯಾನ್ ದೇ ಇಸ್ ದ ರೈಟ್ ಆನ್ಸರ್. ಹೌದಾ, ನೆಕ್ಸ್ಟ್ ಹೋಗೋಣ ದೇ ಸೆಡ್. ನೋಡ್ರಿ ಇಲ್ಲಿ ಸಬ್ಜೆಕ್ಟ್ ಆಗಿ ಬಂದಿಲ್ಲ, ಸೆಂಟೆನ್ಸ್ ಅಲ್ಲಿ ಇನ್ಕ್ಲೂಡ್ ಆಗೈತಿ. ಹೌದಾ, ದೇ ಸೆಡ್ ನಥಿಂಗ್ ಅಬೌಟ್ ಇಟ್ ಅಂತ ಇದೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ದೇ ಐತಿ, ಸರಿ. ನಥಿಂಗ್ ನೆಗೆಟಿವ್ ಅಂತ ಮೀನಿಂಗ್, ಹೆಲ್ಪಿಂಗ್ ವರ್ಬ್ ಇದೆನಾ ಸರ್? ಇಲ್ಲ. ಸೇ ಸೇಡ್ ಇದೆ, ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಹಾಗಾದ್ರೆ ಸರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಡಿಡ್ ತಗೋತೇವೆ, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರ ಹೇಳಿಕೊಟ್ಟಿನಿ. ಹಾಗಾದ್ರೆ ಸೆಂಟೆನ್ಸ್ ಪಾಸಿಟಿವ್, ಸಾರಿ ನೆಗೆಟಿವ್, ಕ್ವಶನ್ ಟ್ಯಾಗ್ ಏನಪ್ಪ ಅಂತಂದ್ರೆ ಪಾಸಿಟಿವ್ ಆಗ್ಬೇಕು. ಡಿಡ್ ದೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೈದರ್ ಆಫ್ ದೆಮ್ ಅಂತ ಇದೆ. ಹೌದಾ, ಹ್ಯಾಸ್ ಫಿನಿಶ್ಡ್ ಅಂತ ಇದೆ. ಹಾಗಾದ್ರೆ ಸರ್ ಇಲ್ಲಿ ಹ್ಯಾಸ್ ಐತಿ, ಹ್ಯಾಸ್ ತಗೋತೇವೆ ಅಂದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಇಬ್ರು ಅದರ. ಹ್ಯಾವ್ ದೇ ಈಸ್ ದ ರೈಟ್ ಆನ್ಸರ್. ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ, ಇಲ್ಲಿ ಸರ್ ಹ್ಯಾವ್ ದೇ ಹೇಗೆ ಬಂತು ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಐತಿ ನೋಡ್ಕೊಡ್ರಿ. ಹೌದಾ, ಏನಾಗುತ್ತೆ ಹ್ಯಾವ್ ದೇ ಅಂತ ಆಗುತ್ತೆ, ಯಾಕಂದ್ರೆ ಇಬ್ರು ಅದಾರ. ಹೌದಲ್ಲ, ದೇ ಬಂದಾಗ ಹ್ಯಾವ್ ಬರ್ಬೇಕು, ಹ್ಯಾಸ್ ಸೂಟ್ ಆಗಲ್ಲ, ಅದನ್ನು ಸಿಂಗ್ಲರ್ ಆಗಿ ಕನ್ಸಿಡರ್ ಮಾಡುತ್ತೇವೆ, ಯಾರೊಬ್ಬರು ಅಂತ ಹೇಳ್ತೇವೆ. ಹೌದಲ್ಲ, ಅಲ್ಲಿ ಹ್ಯಾಸ್ ಬರುತ್ತೆ, ದೇ ಬಂದಾಗ ಹ್ಯಾವ್ ಬರ್ತೈತಿ. ನೆಕ್ಸ್ಟ್ ಇಟ್ ಹಾರ್ಡ್ಲಿ ಅಂತ ವರ್ಡ್ ಬಂದೈತಿ, ನೆಗೆಟಿವ್ ಅಂತ ಮೀನಿಂಗ್. ರೇನ್ಸ್ ಹಿಯರ್ ಅಂತ ಕೊಟ್ಟಾರ, ಸರ್ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾದ್ರೆ ರೇನ್ಸ್ ಐತಿ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನ್ ಮಾಡ್ತೇವೆ ನಾವು? ಡೂ ಡಸ್ ತಗೋತೇವಿ. ಇಲ್ಲಿ ನಾನು ಡಸ್ ತಗೋತೀನಿ, ಯಾಕಂತಂದ್ರೆ ಇಟ್ ಐತಿ ಸಬ್ಜೆಕ್ಟ್. ಹಾಗಾದ್ರೆ ಏನಾಗ್ಬೇಕ್ರಿ? ಡಸ್ ಇಟ್, ಏನ್ರಿ ಡಸ್ ಇಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಸರ್ ಸಿ ರೇರ್ಲಿ. ನೋಡ್ರಿ ವರ್ಡ್ ಬತ್ತು, ರೇರ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ನೆಗೆಟಿವ್ ಅಂತ ಅರ್ಥ. ಸಿ ರೇರ್ಲಿ ಕಮ್ಸ್ ಹಿಯರ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ಯಾನ. ಮತ್ತೇನಾಗುತ್ತೆ ನೋಡ್ರಿ,
ಡಸ್ ಬರ್ತೈತಿ. ಹಾಗಾದ್ರೆ ಡಸ್ ಸಿ ಈಸ್ ದ ರೈಟ್ ಆನ್ಸರ್. ಏನ್ರಿ ಡಸ್ ಸಿ ಆಗ್ಬೇಕು. ನೆಕ್ಸ್ಟ್ ಬಾರ್ಕಿಂಗ್ ಡಾಗ್ ಅಂತ ಇದೆ. ಏನ್ರಿ ಸಬ್ಜೆಕ್ಟ್ ಬಾರ್ಕಿಂಗ್ ಡಾಗ್. ಸೆಲ್ಡಮ್ ಅನ್ನುವಂತ ವರ್ಡ್ ಬಂತು. ಸೆಲ್ಡಮ್ ಬೈಟ್ ಅಂತ ಇದೆ. ಹಾಗಾದ್ರೆ ಸರ್ ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಬಾರ್ಕಿಂಗ್ ಡಾಗ್ ಅಂದ್ರೆ ಇಟ್ ಆಗತೈತಿ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲಪ್ಪ ಅಂದ್ರೆ ನಾವು ಡೂ ಡಸ್ ತಗೋಬೇಕು. ಇಲ್ಲ ಡೂ ತಗೋತೀನಿ, ಸಾರಿ ಡಸ್ ತಗೋತೀನಿ, ಯಾಕಂದ್ರೆ ಡಾಗ್ ಐತಿ. ಹಾಗಾದ್ರೆ ಏನಾಗುತ್ತೆ ರೀ, ಡಸ್ ಇಟ್ ಆಗುತ್ತೆ. ಏನಾಗುತ್ತೆ ರೀ, ಡಸ್ ಇಟ್ ಈಸ್ ದ ರೈಟ್ ಆನ್ಸರ್. ಹೌದಾ, ಡಸ್ ಇಟ್ ಆಗುತ್ತೆ. ಡಾಗ್ ಇದೆ, ಡಾಗ್ಸ್ ಇಲ್ಲ. ಡಾಗ್ಸ್ ಇದ್ರೆ ಡೂ ದೇ ಆಗ್ತಿತ್ತು. ಹೌದಾ. ನೆಕ್ಸ್ಟ್ ಹೋಗೋಣ. ಹಿ ನೆವರ್ ವರ್ಡ್ ಬತ್ತು, ನೆವರ್ ಕಮ್ಸ್ ಅಗೇನ್ ಅಂತ ಇದೆ. ಹಿ ಐತಿ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಬಂದಾಗ ನಾವು ಡಸ್ ತಗೋಬೇಕಾಗುತ್ತೆ. ಹಾಗಾದ್ರೆ ಡಸ್ ಹಿ ಈಸ್ ದ ರೈಟ್ ಆನ್ಸರ್. ಹೌದಾ. ಹಾಗಾದ್ರೆ ಲಾಸ್ಟ್ ಒನ್ 9th ಒನ್ ಏನಾಗುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಹೋಗೋಣ. ಫ್ಯೂ ಲಿಟಲ್. ಆ ಫ್ಯೂ ದ ಫ್ಯೂ. ಆ ಲಿಟಲ್ ದ ಲಿಟಲ್. ಇದು ತುಂಬಾನೇ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇದರ ಮೇಲೆ ಕ್ವಶನ್ ಟ್ಯಾಗ್ ಅನ್ನ ಕೇಳಿದ್ದಾನೆ. ಏನ್ ಸರ್, ಕೇವಲ ಫ್ಯೂ ಅಂತ ತಗೊಂಡ್ರೆ, ಲಿಟಲ್ ಅಂತ ತೆಗೆದುಕೊಂಡ್ರೆ ಅದು ಸೆಂಟೆನ್ಸ್ ನೆಗೆಟಿವ್ ಅಂತ ಅರ್ಥ. ಆ ಸೆಂಟೆನ್ಸ್ ಅಲ್ಲಿ ಆ ಫ್ಯೂ ದ ಫ್ಯೂ ಬರ್ದಿದ್ರೆ, ಆ ಲಿಟಲ್ ದ ಲಿಟಲ್ ಬರ್ದ್ರೆ ಸೆಂಟೆನ್ಸ್ ಪಾಸಿಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ಏನಪ್ಪ ಅಂದ್ರೆ ನೆಗೆಟಿವ್ ಹಾಕ್ಬೇಕಾಗುತ್ತೆ. ಹಾಗಾದ್ರೆ ಸರ್ ನೋಡ್ತಾ ಹೋಗೋಣ. ಹಿ ಡಿಡ್ ಲಿಟಲ್ ಅಂತಿದೆ. ಲಿಟಲ್ ಅಂದ್ರೆ ನೆಗೆಟಿವ್ ಅಂತ ಅರ್ಥ ಸೆಂಟೆನ್ಸ್. ಆರ್ ಕ್ವಶನ್ ಟ್ಯಾಗ್ ಏನಾಗ್ಬೇಕ್ರಿ, ಪಾಸಿಟಿವ್ ಆಗ್ಬೇಕು. ಹಾಗಾದ್ರೆ ಡಿಡ್ ಐತಿ. ಹಾಗ ನೋಡ್ತಾ ಹೋಗೋಣ. ಡಿಡ್ ಬರೆಯೋಣ ಸರ್, ಡಿಡ್ ಬರೆಯೋಣ. ಹೌದು, ಡಿಡ್ ಇದು ಇಲ್ಲಿ ಮೇನ್ ವರ್ಬ್ ನಮಗ. ಹೌದಾ, ಇಲ್ಲಿ ನಮಗ ಮೇನ್ ವರ್ಬ್ ಇದು ನಮಗೆ ಇಲ್ಲಿ ಹೆಲ್ಪಿಂಗ್ ವರ್ಬ. ಹೌದಾ. ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಡೂ ಡಿಡ್ ಡನ್. ಹೌದಿಲ್ಲ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ನಮಗೆ ಮೇನ್ ವರ್ಬ. ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ, ದಿಸ್ ಈಸ್ ಅ ಮೇನ್ ವರ್ಬ್. ಲಿಟಲ್ ವರ್ಕ್ ನಮ್ಗೆ ಆಬ್ಜೆಕ್ಟ್ ಆಗುತ್ತೆ. ಹೌದಾ, ಮೇನ್ ವರ್ಬ್ ಐತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಸೆಂಟೆನ್ಸ್. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಡಿಡ್ ತಗೋತೀವಿ, ಹೆಲ್ಪಿಂಗ್ ವರ್ಬ್. ಇದು ಹೆಲ್ಪಿಂಗ್ ವರ್ಬ, ಇಲ್ಲಿ ಇದು ನಮಗೆ ಮೇನ್ ವರ್ಬ್. ಹೌದಾ. ಹಾಗಾದ್ರೆ ಏನಾಗುತ್ತೆ, ಸೆಂಟೆನ್ಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಏನಾಗ್ಬೇಕ್ರಿ, ಪಾಸಿಟಿವ್ ಆಗ್ಬೇಕು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಡಿಡಂಟ್ ಏನಾಗ್ಬೇಕ್ರಿ, ಡಿಡಂಟ್ ಹಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫ್ಯೂ ಪೀಪಲ್ ಐತಿ, ಓನ್ಲಿ ಫ್ಯೂ ಐತಿ. ಹಾಗಾದ್ರೆ ಓನ್ಲಿ ಫ್ಯೂ ಬರ್ ಏನಾಗುತ್ತೆ ಹೇಳ್ರಿ, ಸೆಂಟೆನ್ಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಪಾಸಿಟಿವ್. ಹಾಗಾದ್ರೆ ವಿಲ್ ಐತಿ. ವಿಲ್ ಶಾರ್ಟ್ ಫಾರ್ಮ್ ಏನ್ರಿ, ಓಂಟ್. ಹೌದಾ, ಇದು ಮೋಸ್ಟ್ ಡೇಂಜರ್. ವಿಲ್ ಮತ್ತು ಶಾಲ್, ಶಾಲ್ ಶಾಂಟ್ ಆಗುತ್ತೆ, ವಿಲ್ ಓಂಟ್ ಆಗುತ್ತೆ. ಹೌದಾ, ಓಂಟ್ ದೇ ಆಗುತ್ತೆ. ಫ್ಯೂ ಪೀಪಲ್ ಐತಲ್ಲ, ಓಂಟ್ ದೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಆ ಫ್ಯೂ ಸ್ಟೂಡೆಂಟ್ಸ್ ನೋಡ್ರಿ, ಆ ಫ್ಯೂ ಗೊತ್ತಿಲ್ಲ, ಫ್ಯೂ ಇಲ್ಲ. ಹಾಗಾದ್ರೆ ಸೆಂಟೆನ್ಸ್ ಪಾಸಿಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ಏನಾಗ್ಬೇಕ್ರಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗ್ಬೇಕು. ಸಾರಿ ನೋಡ್ರಿ, ಇಲ್ಲೇನ್ ಹೇಳಿಲ್ಲ ನಿಮ್ಗ, ಫ್ಯೂ ಮತ್ತು ಲಿಟಲ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗ್ಬೇಕು. ಸಾರಿ ಬರ್ದಿನಿ, ಬಟ್ ಹೇಳುವಾಗ ಫ್ಲೋ ಅಲ್ಲಿ ಫಾಸ್ಟ್ ಹೇಳಕತ್ತೀನಿ. ಡಿಡ್ ಹಿ, ಇಲ್ಲಿ ಏನಾಗ್ಬೇಕ್ರಿ, ವಿಲ್ ದೇ ಆಗ್ಬೇಕು. ಏನಾಗ್ಬೇಕ್ರಿ, ವಿಲ್ ದೇ. ಸಾರಿ ಕ್ಷಮಿಸ್ರಿ. ಹೌದಾ, ಫ್ಯೂ ಮತ್ತು ಲಿಟಲ್ ಬಂದ್ರೆ ಸೆಂಟೆನ್ಸ್ ನೆಗೆಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ನಾವು ಪಾಸಿಟಿವ್ ಹಾಕಬೇಕು. ಹಾಗಾದ್ರೆ ಸರ್ ಏನಾಗೈತಿ, ಸೆಂಟೆನ್ಸ್ ನೆಗೆಟಿವ್ ಐತಿ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಹಾಕೋಣ. ಡಿಡ್ ಹಿ ಆಗುತ್ತೆ. ಫ್ಯೂ ಪೀಪಲ್, ಓನ್ಲಿ ಫ್ಯೂ ಬರ್ತಂದ್ರೆ ಸೆಂಟೆನ್ಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಪಾಸಿಟಿವ್ ಬರ್ಬೇಕು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ವಿಲ್ ಐತಿ, ವಿಲ್ ತೊಗೊಳೋಣ, ಓಂಟ್ ಮಾಡೋದು ಬೇಡ. ಹಾಗಾದ್ರೆ ವಿಲ್ ದೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಈಗ ಹೋಗೋಣ. ಆ ಫ್ಯೂ, ದ ಫ್ಯೂ, ಆ ಲಿಟಲ್, ದ ಲಿಟಲ್ ಬಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ನೆಗೆಟಿವ್ ಹಾಕ್ಬಿಡೋಣ. ಕ್ಲಿಯರಾ? ಈಗ ನಾವು ಕ್ವಶನ್ ಟ್ಯಾಗ್ ನೆಗೆಟಿವ್ ಹಾಕೋಣ ಇದಕ್ಕೆ. ಹಾಗಾದ್ರೆ ಆ ಫ್ಯೂ ಐತಿ, ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್ ಹಾಕೋಣ. ಆ ಫ್ಯೂ ಸ್ಟೂಡೆಂಟ್ಸ್ ಗಾಟ್ ಅಂತ ಐತಿ ನೋಡ್ರಿ, ಗೆಟ್ ಗಾಟ್. ಹೌದಾ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಹಾಗಾದ್ರೆ ಏನಾಗುತ್ತೆ ಸರ್ ಸೆಂಟೆನ್ಸ್ ಅಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್, ಕ್ವಶನ್ ಟ್ಯಾಗ್ ಏನಾಗಬೇಕು, ನೆಗೆಟಿವ್ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಗಾಟ್ ಐತಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಡಿಡ್ ತಗೊಳ್ಳೋಣ. ಹೌದಾ, ಡಿಡ್ ತಗೊಳ್ಳೋಣ. ಆ ಫ್ಯೂ ಸ್ಟೂಡೆಂಟ್ಸ್ ಐತಿ, ಹಾಗಾದ್ರೆ ದೇ ಆಗುತ್ತೆ. ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್, ಕನ್ಫರ್ಮ್ 100% ಡೌಟ್ ಇಲ್ಲ. ಹಾಗಾದ್ರೆ ಏನಾಗುತ್ತೆ ಸರ್ ಅಂತಂದ್ರೆ ಡಿಡಂಟ್ ದೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಏನ್ರಿ, ಡಿಡಂಟ್ ದೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ಸರ್. ಹಿ ಡಿಡ್, ಆ ಲಿಟಲ್ ವರ್ಕ್ ಐತಿ. ಹಾಗಾದ್ರೆ 100% ಸರ್ ಸೆಂಟೆನ್ಸ್ ಆ ಲಿಟಲ್ ಬಂತು ಅಂದ್ರೆ ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್ ಹಾಕ್ಬೇಕಾಗಿದೆ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಆ ಲಿಟಲ್ ಐತಿ, ಡಿಡ್ ಐತಿ, ಇಲ್ಲಿ ಕೊಟ್ಟಿದ್ದೀನಿ ನಿಮಗ. ಹೌದಾ, ಈ ಡಿಡ್ ಲಿಟಲ್ ವರ್ಕ್ ಇತ್ತು, ಅಲ್ಲಿ ನಾವೇನ್ ಮಾಡಿದೇವಿ, ಸೆಂಟೆನ್ಸ್ ನೆಗೆಟಿವ್ ಇತ್ತು, ಕ್ವಶನ್ ಟ್ಯಾಗ್ ಪಾಸಿಟಿವ್ ಹಾಕಿದ್ದೇವಿ. ಇಲ್ಲಿ ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ಪಾಸಿಟಿವ್ ಇರ್ತೈತಿ,
ಕ್ವಶನ್ ಟ್ಯಾಗ್ ನಮಗ ನೆಗೆಟಿವ್ ಬರಬೇಕು. ಹೌದಾ? ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಡಿಡ್ ಐತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಹಾಗಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಏನ್ ಮಾಡ್ತೇವಿ, ಡಿಡ್ ತಗೋತೇವಿ. ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಹಾಗಾದ್ರೆ ಡಿಡಂಟ್ ಹಿ ಬರಬೇಕು. ಏನ್ರಿ? ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ, ಆ ಲಿಟಲ್. ಹಾಗಾದ್ರೆ ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಏನೈತಿ ನೋಡ್ರಿ, ಆ ಲಿಟಲ್ ನಾಲೆಜ್ ಈಸ್ ಆ ಡೇಂಜರಸ್ ಥಿಂಗ್ಸ್ ಇದೆ. ಹೆಲ್ಪಿಂಗ್ ವರ್ಬ್ ಐತಿ. ಹಾಗಾದ್ರೆ ಏನ್ ಮಾಡೋಣ ಸರ್, ಈಸ್ ಬರೆಯೋಣ. ಸೆಂಟೆನ್ಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ನೆಗೆಟಿವ್. ಹಾಗಾದ್ರೆ ಏನಾಗ್ಬೇಕ್ರಿ, ಈಸಂಟ್ ಆ ಲಿಟಲ್ ನಾಲೆಜ್ ಏನಾಗುತ್ತೆ ನಮ್ಗೆ ಇಟ್ ಆಗುತ್ತೆ. ಹಾಗಾದ್ರೆ ಈಸಂಟ್ ಇಟ್ ಈಸ್ ದ ರೈಟ್ ಆನ್ಸರ್. ಹೌದಾ? ಇದನ್ನ ಹೇಳುವಾಗ ಸ್ವಲ್ಪ ನಾನು ಕನ್ಫ್ಯೂಸ್ ಮಾಡ್ಕೊಂಡು ನಿಮ್ಗೆ ಹಾಗೆ ಹೇಳಿದೆ. ಕರೆಕ್ಟ್ ಬರ್ದೀನಿ, ಬಟ್ ಹೇಳುವಾಗ ಸ್ವಲ್ಪ ರಾಂಗ್ ಹೇಳಿದ್ದೆ. ಕನ್ಫರ್ಮ್ ಮಾಡ್ತೀನಿ ನೋಡ್ರಿ, ಬಹಳ ಸಿಂಪಲ್ ಐತಿ. ಓನ್ಲಿ ಫ್ಯೂ ಲಿಟಲ್ ಬಂದ್ರೆ ಸೆಂಟೆನ್ಸ್ ನೆಗೆಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ಏನಾಗ್ಬೇಕ್ರಿ, ಪಾಸಿಟಿವ್ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಐತಿ ನೋಡ್ರಿ, ಏನೈತಿ, ಓನ್ಲಿ ಲಿಟಲ್ ಐತಿ. ಅದಕ್ಕೆ ನಾನು ಸೆಂಟೆನ್ಸ್ ಏನೈತಿ ನೆಗೆಟಿವ್ ಐತಿ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡೀನಿ. ಹಾಗಾದ್ರೆ ಸರ್ ಇಲ್ಲಿ ಆ ಲಿಟಲ್ ಐತಿ. ಹಾಗಾದ್ರೆ ಆ ಲಿಟಲ್ ಬಂದ್ರೆ ಏನಪ್ಪಾ ಅಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ಏನಪ್ಪಾ ಅಂದ್ರೆ ನೆಗೆಟಿವ್ ಹಾಕಬೇಕು. ಇದನ್ನು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಓನ್ಲಿ ಫ್ಯೂ ಮತ್ತು ಲಿಟಲ್ ಬಂದ್ರೆ ಅದು ಸೆಂಟೆನ್ಸ್ ನೆಗೆಟಿವ್ ಆಗಿರ್ತೈತಿ. ನಾವು ಕ್ವಶನ್ ಟ್ಯಾಗ್ ಪಾಸಿಟಿವ್ ಹಾಕಬೇಕು. ಆ ಲಿಟಲ್ ಅಥವಾ ದ ಲಿಟಲ್, ಆ ಫ್ಯೂ ದ ಫ್ಯೂ ಬತ್ತಂತ ಅನ್ಕೊಡ್ರಿ, ಅವಾಗ ಸೆಂಟೆನ್ಸ್ ಪಾಸಿಟಿವ್ ಅಂತ ಅರ್ಥ. ಕ್ವಶನ್ ಟ್ಯಾಗ್ ನೆಗೆಟಿವ್ ಹಾಕ್ಬೇಕಾಗುತ್ತೆ. ಹೌದಾ? ನೋಡಲಿ, ಆ ಲಿಟಲ್ ಬಂದೈತಿ, ಸೆಂಟೆನ್ಸ್ ಪಾಸಿಟಿವ್ ಆಯ್ತು, ಕ್ವಶನ್ ಟ್ಯಾಗ್ ಏನಪ್ಪಾ ಅಂದ್ರೆ ನೆಗೆಟಿವ್ ಹಾಕಿದೇವಿ. ಈಸಂಟ್ ಇಟ್ ಆಯ್ತು. ಓಕೆನಾ? ಸೊ ಇದು ತುಂಬಾ ನಮಗ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಲೆಂದಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಪ್ಪ ಅಂದ್ರೆ ಉಳಿದ ರೂಲ್ಸ್ ಗಳನ್ನ ಹೇಳಿಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.